ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಒಂದು ಸುದ್ದಿ, ಮೊದಲೇ ನಿರುದ್ಯೋಗ ಒದ್ದಾಡುತ್ತಿರುವಂಥ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೇ ನಮ್ಮ ಶಿಕ್ಷಕರಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಅದರಲ್ಲೂ ಪದವಿ ಪೂರ್ವ ಕಾಲೇಜುಗಳು, ಅನುದಾನಿತ ಕಾಲೇಜುಗಳು 821 ಕಾಲೇಜುಗಳಿದ್ದಾವೆ ಅನುದಾನ ಪಡೆದಂಥವು. ಇನ್ನೂ ಅನುದಾನ ಆಗಬೇಕಾಗಿತ್ತು. ನಮ್ಮ ಮಹಾನ್ ಮುಖ್ಯಮಂತ್ರಿ ಆಗಿದ್ದ ನಮ್ಮ ಹೆಗಡೆ ಅವರು ಶಾಶ್ವತ ಅನುದಾನ ರಹಿತ ಅಂದರೆ ರಾಮಕೃಷ್ಣ ಹೆಗಡೆ ಅವರು ಶಾಶ್ವತ ಅನುದಾನ ರಹಿತ ಮಾಡಿದ್ರಿಂದಾಗಿ 821 ಆಲ್ ಓವರ್ ಇಂಡಿಯಾ ಅಲ್ಲ, ಕರ್ನಾಟಕ, ಆಲ್ ಓವರ್ ಕರ್ನಾಟಕದಲ್ಲೇ 821 ಅನುದಾನಿತ ಕಾಲೇಜುಗಳಿದ್ದಾವೆ. ಅವುಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಅಂತ ಅಂದರೆ ಒಂದು ವಿಷಯಕ್ಕೆ ಮಿನಿಮಮ್ 40 ವಿದ್ಯಾರ್ಥಿಗಳಿರ್ಬೇಕಂತೇಳಿ, ಒಂದು ವಿಷಯಕ್ಕೆ ಪದವಿ ಪೂರ್ವ ಕಾಲೇಜುಗಳಲ್ಲ, ಒಂದು ವಿಷಯಕ್ಕೆ 40 ಹುಡುಗರ ಕೊರತೆಯಿಂದಾಗ ಇಲ್ಲೇ ಏನಪ್ಪ ಅಂತಂದ್ರೆ ಇವರನ್ನು 379 ಉಪನ್ಯಾಸಕರ ಅಂದರೆ 379 ಉಪನ್ಯಾಸಕರ ಅವ್ರ ವೇತನವನ್ನು ತಡೆ ಹಿಡಿದಿದ್ದಾರೆ ಅಂತ ಕಳೆದ 6 ತಿಂಗಳಿಂದ. ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿದ್ದರೆ ಇವರು ಇಲ್ಲಾಂದರೆ ಖಾಲಿ ಕೂತು ಹೋಗ್ತಾರಪ್ಪ, ಯಾಕೆ ಕೊಡಬೇಕು ಅನ್ನುವಂಥದ್ದು ಒಳ್ಳೆಯ ವಿಚಾರನ. ಯಾಕಂದರೆ ಸರ್ಕಾರ ದುಡ್ಡು ಯಾವುದೇ ವ್ಯರ್ಥ ಹೋಗ್ಬಾರ್ದಲ್ಲ, ಖರೆ ಅದು. ಆದರೆ ಈ ಆಲ್ರೆಡಿ ಅನುದಾನಿತ ಕಾಲೇಜುಗಳಲ್ಲ, ಪದವಿ ಪೂರ್ವ ಕಾಲೇಜುಗಳಲ್ಲ, ಈ ಒಂದು ಶಿಕ್ಷಕರ ಕೊರತೆ ಇದ್ದಾಗ ಅಥವಾ ಉಪನ್ಯಾಸಕರ ಕೊರತೆ ಇದ್ದಾಗ, ಯಾಕಂದ್ರೆ ಈಗಾಗಲೇ ಉಪನ್ಯಾಸಕರ ಕೊರತೆ ರಾಜ್ಯದಲ್ಲಿ ಇದ್ದಂಥ ಕಾಲೇಜುಗಳಿಗೆ ಎಕ್ಸ್ಟ್ರಾ ಅಲ್ಲ, ಇದ್ದ ಕಾಲೇಜಿಗೆ 10,948 ಹುದ್ದೆಗಳನ್ನು ಮುಗಬೇಕಾಗಿ ಸರ್ಕಾರ. ಅದರಲ್ಲಿ ಈಗಾಗಲೇ ಖಾಲಿ ಎಷ್ಟದವಪ್ಪ ಅಂತಂದ್ರೆ 4,291 ಹುದ್ದೆಗಳು ಖಾಲಿ ಇದಾವೆ. ಮುಂದೆ ಕಾರ್ಯಭಾರದ ಕೊರತೆಯಿಂದ 379 ಉಪನ್ಯಾಸಕರು ಖಾಲಿ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಕ್ಲಾಸಿಗೆ, ಒಂದು ಸಬ್ಜೆಕ್ಟಿಗೆ 40 ವಿದ್ಯಾರ್ಥಿಗಳು ಬೇಕಂತೇಳಿ. ಆದರೆ ಇತ್ತೀಚೆಗೆ ಏನಾಗ್ಯದಪ್ಪ ಅಂತಂದ್ರೆ ಮಕ್ಕಳಲ್ಲೇ, ಅದರಲ್ಲೂ ತಂದೆ ತಾಯಿಗಳಿಗೆ ಪದವಿ ಪೂರ್ವ ಕಾಲೇಜುಗಳಲ್ಲೇ ಆರ್ಟ್ಸ್ ಮತ್ತು ಕಾಮರ್ಸ್, ವಾಣಿಜ್ಯ ಮತ್ತು ಕಲೆ ಇವುಗಳಿಗೆ ವಿದ್ಯಾರ್ಥಿಗಳನ್ನ ಹಚ್ಚೋದು ಕಡಿಮೆ ಆಗ್ತಾಯಿದೆ. ಯಾಕಂದರೆ ಅದ್ರ ಕಲಿತ್ರೆ ಉದ್ಯೋಗ ಇಲ್ಲ ಅನ್ನುವಂಥ ಭರವಸೆ ಎಲ್ಲರೂ ಮೂಡಿಬಿಟ್ಟದು. ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಕಲಿಯೋದು, ಇದು ನಾವು ಹೇಳೋದು ನೋವಿನಿಂದ ಹೇಳಬೇಕಾಗಿದೆ. ಕನ್ನಡ ಮಾಧ್ಯಮದ ಕಲಿತಂಥ ಮಕ್ಕಳಿಗೆ ಏನು ಭವಿಷ್ಯ ಇಲ್ಲದಂಥ ಪರಿಸ್ಥಿತಿ ಆಗಿಬಿಟ್ಟದು. ಹೀಗಾಗಿ ಭಾಳಷ್ಟು ಜನ ತಮ್ಮ ಮಕ್ಕಳನ್ನು ಈ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ಗಳಿಗೆ ಕಳಿಸೋದನ್ನು ಕಡಿಮೆ ಮಾಡ್ತಾಯಿದ್ದಾರೆ. ಅದಕ್ಕೆ ಕೊರತೆ ಆಗಿದೆ. ಸೈನ್ಸಿಗೆ ಬೇಕಾಗಿದೆ ರೀ, ಸೈನ್ಸಿಗೇನು ಕೊರತೆ ಇಲ್ಲ. ಪ್ರೈವೇಟ್ ದುಡ್ಡು ಕೊಟ್ಟರೆ ತಮ್ಮ ಮಕ್ಕಳು ಹಚ್ಚಿ ಬಿಡ್ತಿದ್ದಾರೆ. ಯಾಕಂದರೆ ಸೈನ್ಸಿಗೆ ಭವಿಷ್ಯದ ನಾಳೆ ಪ್ರೊಫೆಷನಲ್ ಕೋರ್ಸ್ಗೆ ಆದರೂ ಹೋಗ್ಬೋದು ನಮ್ಮ ಮಕ್ಕಳು ಅನ್ನೋಂಥದ್ದು. ಅದ್ರ ನಂತರ ಸ್ವಲ್ಪ ಕಾಮರ್ಸ್ ಗಡ್ಡಿ ಇಲ್ಲ. ಬಟ್ ಆರ್ಟ್ಸ್ಗಂತ ಇತ್ತೀಚಿನ ದಿನದಲ್ಲೇ ಯಾರೂ ತಮ್ಮ ಮಕ್ಕಳು ಕಳಿಸ್ತಾ ಇಲ್ಲ. ಹೀಗಾಗಿ ಕೊರತೆಗಳಾಗ್ತಾ ಇದ್ದಾವೆ. ಯಾಕೆ ಕೊರತೆ ಆಗ್ತಾಯಿದೆ ಇದು ಮತ್ತೆ ತಿಳ್ಕೊಬೇಕಾಗಿದೆ. ಶಿಕ್ಷಕರು ಸರಿಯಾಗಿ ಕಲಿಸ್ತಾ ಇಲ್ಲ ಅಂತಲ್ಲ, ಉಪನ್ಯಾಸಕರು ಸರಿಯಾಗಿ ಕಲಿಸ್ತಾ ಇಲ್ಲ ಅಂತಲ್ಲ, 379 ಉಪನ್ಯಾಸಕರ ಕಾರ್ಯಭಾರ ಇಲ್ಲದಕ್ಕೆ ಕಾರಣ ಈ ಆರ್ಟ್ಸ್ ಮುಖ್ಯವಾಗಿ. ಅದಕ್ಕಾಗಿ ಈ ಆರ್ಟ್ಸ್ ಕಲಿಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿ ಹೆಚ್ಚು ಬರಬೇಕು ಅಂದಾಗ ಇಟ್ಕೋಬೇಕಾಗ್ತದೆ ಇವರನ್ನು ಅನ್ನುವಂಥ ಒಂದು ವಾದ. ಇವತ್ತು ನಾವು ಇಲ್ಲಿ ಸಂದರ್ಭದಲ್ಲಿ ಹೇಳಬೇಕಾಗಿದ್ದೀರಪ್ಪ ಅಂದ್ರೆ ಈ ಉಪನ್ಯಾಸಕರು 379 ಇರಲಿ 400 ಈ ಒಂದು ಕೊರತೆಯಿಂದಾಗಿ ಯಾವುದು ಆರ್ಟ್ಸ್ ಸಬ್ಜೆಕ್ಟ್ ಸಲುವಾಗಿ, ಆರ್ಟ್ಸಲ್ಲಿ ಕಾಮರ್ಸ್, ಆರ್ಟ್ಸಲ್ಲೇ ಕನ್ನಡ ಭಾಷೆ ಇರ್ಬೋದು, ಇಂಗ್ಲೀಷ್ ಭಾಷೆಗಂತ ಮಾರ್ಕೆಟ್ ಇದ್ದೇ ಇದೆ. ಅದ್ರ ಜೊತೆಗೆ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ ಇವೆಲ್ಲ ಅನಿವಾರ್ಯ ಇಲ್ಲ ಅಂತಲ್ಲ. ಆದರೆ ಜನರಿಗೆ ಇದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾಯಿದೆ ಅಂತ. ಮತ್ತು ಯಾವುದೇ ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಂಡ್ರೂ ಸಹಿತ ಸೈನ್ಸ್ ಓರಿಯೆಂಟೆಡ್ ಕ್ವಶನ್ಗಳು ಹೆಚ್ಚು ಬರೋದ್ರಿಂದಾಗಿ UPSC ಆಗಿರ್ಬೋದು, KPSC ಆಗಿರ್ಬೋದು, ಇನ್ನುಳಿದ ಎಲ್ಲ ಕಡೆಯೂ ಅಷ್ಟೇ. ಹೀಗಾಗಿ ಏನಪ್ಪ ಅಂದ್ರೆ ಜನಕ್ಕೆ ಈ ಆರ್ಟ್ಸ್ದ ಕಡೆ ಆಸಕ್ತಿ ಕಡಿಮೆಯಾಗಿ PUC ಅಲ್ಲೇ ಅಂದರೆ ಪದವಿ ಪೂರ್ವ ಕಾಲೇಜುಗಳಲ್ಲೇ ಈ ಒಂದು ಸಬ್ಜೆಕ್ಟ್ಗೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಕನ್ಸೆಷನ್ ತೋರಿಸಲೇಬೇಕಾಗ್ತದೆ. ಯಾಕೆ ಈಗಾಗಲೇ ಅಪಾಯಿಂಟ್ಮೆಂಟ್ ಆದಂಥವ್ರು ಇದ್ದಾರೆ. ಅದಕ್ಕಿಂತಲೂ ನಾವೀಗ ಮತ್ತೊಂದು ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ ನಮ್ಗೆ ಶಿಕ್ಷಣ ಬೇಕಾಗಿದೆ. ಇವತ್ತು ಶಿಕ್ಷಣದಲ್ಲೇ ಆರ್ಟ್ಸ್ ಒಂದು ಸಬ್ಜೆಕ್ಟಾಗಿ ಅಥವಾ ಒಂದು ಏನೋ ಬೇಕು ಇವತ್ತಿಲ್ಲ ಅಂದರೆ ಕಲಿಯೋ ಮಕ್ಕಳು ಕಲೀಲಿ. ಮತ್ತು ಜೊತೆಗೆ ಇನ್ನೊಂದಿಷ್ಟು ನಾವು ಹೇಳಬೇಕಾಗಿದೆ. ಆಫ್ಟರ್ SSLC ಮುಗಿದ ತಕ್ಷಣ ಮುಂದಿನ ಎಜುಕೇಷನ್ ಕನ್ನಡದಲ್ಲಿ ಇರಬೇಕು ಅಂತ ವಾದ ಮಾಡೋರಿಗೆ ನಮ್ಮ ಕಳ್ಕಳಿ ಮನವಿ ಏನಪ್ಪ ಅಂತಂದ್ರೆ ಆ ಮಕ್ಕಳಿಗೆ ಭವಿಷ್ಯನ ಯಾವ್ದು ಉದ್ಯೋಗಗಳಿದ್ದಾವೆ ಆ ಉದ್ಯೋಗಗಳಿಗೆಲ್ಲ ಈಗ ನೋಡ್ರಿ ಸೈನ್ಸ್ ಕಲ್ತ್ರೆ ಅಟ್ಲೀಸ್ಟ್ ಎಲ್ಲಾದರೂ ಬದುಕಬಹುದಪ್ಪ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಜನರಲ್ಲಿ ಮೂಡ್ತಾ ಇದೆ. ಯಾರು ಮಧ್ಯಮ ವರ್ಗದಲ್ಲ. ಮತ್ತು ಇನ್ನೂ ಜನರಿಗೆ ಏನೋ ಸಾಕಷ್ಟು ಕಲಿಸ್ಬೇಕಾಗ್ಯದ.
ನಮ್ಮಲ್ಲಿ ಇನ್ನೂ ಸಾಕಷ್ಟು ಸ್ಕೂಲುಗಳು ಕಾಲೇಜು ತೆರೀಲೇಬೇಕಾಗ್ಯದ. ಕೇವಲ 2% ಖರ್ಚು ಮಾಡುತ್ತಿರುವಂಥ ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆ, ಈ ನಮ್ಮ ಬಜೆಟ್ನಲ್ಲಿ ಇರುತ್ತಿರುವಂಥ ಶಿಕ್ಷಣ ಖರ್ಚು ಕೇವಲ 2%. ಅದು ಅದರಲ್ಲಿ ಮತ್ತೆ ಕೊರತೆ ಬೀಳ್ತಾ ಇದ್ದಾರೆ, ಅವ್ರ ವರ್ಕ್ಲೋಡ್ ಬೀಳ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಹೆಚ್ಚು ಕಡಿಮೆ 379 ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಕರನ್ನು ಅಥವಾ ಉಪನ್ಯಾಸಕರು ಮನೆ ಕಳಿಸುವಂಥ ಪ್ಲ್ಯಾನ್ ಸರ್ಕಾರ ಮಾಡಲಿಕ್ಕತ್ತದ. ಬಟ್ ಈಗ ಆಲ್ರೆಡಿ ಇದರ ಅರ್ಥ ಏನಪ್ಪ ಅಂದ್ರೆ ಕೆಲವೊಂದು 30 ಹುಡುಗರು ಬರ್ತಾಯಿದ್ದಾರೆ, 20 ಹುಡುಗರು ಬರ್ತಾ ಇದ್ದಾರೆ. ಇದರ ಅರ್ಥ ಆರ್ಟ್ಸ್ ಕಲಿಸಬಾರ್ದು ಅಂತಲ್ಲ, ಕಲಿಬಾರ್ದಂತೂ ಅಲ್ಲ. ಆದಷ್ಟು ಆಫ್ಟರ್ SSLC ಇಂಗ್ಲೀಷ್ ಮೀಡಿಯಮ್ ಮಾಡೋದ್ರಿಂದಾಗೆ ಒಂದಿಷ್ಟು ಮಕ್ಕಳಲ್ಲಿ ಇಂಗ್ಲೀಷ್ ಅನಿವಾರ್ಯ ಅಂದರೆ ಇವತ್ತಿನ ಮಾಡರ್ನ್ ಯುಗದಲ್ಲಿ ನಾವು ಇವತ್ತು ನಮ್ಮ ದೇಶದ ಅರ್ಥವ್ಯವಸ್ಥೆನಾಗಿರ್ಬೋದು, ಮತ್ತೇನಾಗಿರ್ಬೋದು, ವ್ಯವಸ್ಥೆ ನಾವೇನು ಮಾಡಿದ್ವಪ್ಪ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು ಭಾಳ ದೂರತನ ಬಂದಿದ್ದೀವಿ ಆ ವಿಷಯದಲ್ಲೇ. ಅದರಲ್ಲೂ ಆರ್ಟ್ಸ್ ಸಂಬಂಧಿಸಿದಂಥ ಮಕ್ಕಳು ಯಾವ ಅವಕಾಶ ಇಲ್ಲ. ಇವತ್ತು KPSCಯಲ್ಲೂ ಸಹಿತ ಆಗಿರ್ಬೋದು, ಇವತ್ತು ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ವಿಶೇಷವಾಗಿ ಸೈನ್ಸ್ ಓರಿಯೆಂಟೆಡ್ ಕ್ವಶನ್ಗಳು ಇದ್ದಾವೆ. ಆದರೆ ಆರ್ಟ್ಸಕ್ಕೆ ಅಂದರೆ ಇದರ ಅರ್ಥ ನಾವು ಹಿಸ್ಟ್ರಿ ಕಲಿಬಾರ್ದು, ಪೊಲಿಟಿಕಲ್ ಸೈನ್ಸ್ ಕಲಿಬಾರ್ದು ಅಂತಲ್ಲ, ಆ ಮಕ್ಕಳಿಗೂ ಅವಕಾಶ ಕೊಡುವಂಥದ್ದು ಈ ಉಪನ್ಯಾಸರನ್ನ ಇಟ್ಟುಕೊಂಡು ಕಲಿಯುವಂಥದ್ದು ಅವಕಾಶ ಮಾಡಿಕೊಡುವಂಥದ್ದು. ಆದರೆ ಸರ್ಕಾರ ಇದ್ದಿದ್ದು ಇವತ್ತು ಈ ವಿದ್ಯಾರ್ಥಿಗಳ ಕೊರತೆ 40 ಮಾಡಿದ್ರು. ಒಂದು ಸಬ್ಜೆಕ್ಟ್ 40 ವಿದ್ಯಾರ್ಥಿಗಳು ಇರಬೇಕು ಅಂತೇಳಿ 40 ವಿದ್ಯಾರ್ಥಿಗಳ ಒಂದು ಹಳ್ಳಿಗಳಲ್ಲೇ ಪಾಪ ಅವರು ಆರ್ಟ್ಸಕ್ಕೆ ಬರೋದಿಲ್ಲ, ಕಾಮರ್ಸ್ಗೆ ಬರೋದಿಲ್ಲ ವಿದ್ಯಾರ್ಥಿಗಳು, ಸೈನ್ಸ್ ಪ್ರಯತ್ನ ಮಾಡ್ತಿರ್ತಾರೆ. ಅದೇ ಜಾಗದಲ್ಲೇ ಸೈನ್ಸ್ಗೆ ಹೆಚ್ಚು ಅಲಾಟ್ಮೆಂಟ್ ಮಾಡಿ ಈ ಅನುದಾನಿತ ಕಾಲೇಜುಗಳೆಲ್ಲ ಸೈನ್ಸ್ ಕ್ಲಾಸಸ್ ಹೆಚ್ಚು ಮಾಡಿದರೆ ಈಗಿದ್ದಂಥ ಉಪನ್ಯಾಸಗಳಂತೆ ಅವ್ರನ್ನ ತೆಗೆದುಕೊಂಡದ ಅವ್ರಿಗಿಂತ ಅವಕಾಶ ಕೊಡಲೇಬೇಕಾಗ್ತದೆ. 30 ಅದನ್ನು ಅವಕಾಶ ಮಾಡಿದ್ರೆ ಉತ್ತಮ ಆಗ್ತದೆ. ಸರ್ಕಾರ ಇದ್ದು 30 ಅಥವಾ 25 ಒಂದು ಎವರೇಜ್ ಕೂಡಿಸಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡುವಂಥದ್ದು. ಇದು ಈ ಆರ್ಟ್ಸ್ ಸಬ್ಜೆಕ್ಟ್ದಿಂದಾಗೆ ಮತ್ತು ನಂತರದಲ್ಲಿ ಕಾಮರ್ಸ್ ಸಬ್ಜೆಕ್ಟ್ಸ್ದಿಂದಾಗೆ ವಿದ್ಯಾರ್ಥಿಗಳು ಕೊರತೆ ಆಗ್ತಾಯಿದೆ ವಿನಃ ಸೈನ್ಸ್ಗಿಲ್ಲ. ನೋಡಿರಿ, ಎಲ್ಲ ಕಡೆ ದುಡ್ಡು ಕೊಟ್ಟು ಪ್ರೈವೇಟ್ ಕಾಲೇಜುಗಳಲ್ಲೇ ತಮ್ಮ ಮಕ್ಕಳನ್ನ ಸೈನ್ಸ್ ಕಲಿಸ್ತಾ ಇದ್ದಾರೆ. ಅದನ್ನು ನಾವು ಗೌರ್ಮೆಂಟ್ ಕಾಲೇಜುಗಳಲ್ಲೇ, ಅನುದಾನಿತ ಕಾಲೇಜುಗಳಲ್ಲೇ ಸೈನ್ಸ್ ಸೀಟ್ಗಳನ್ನ ಹೆಚ್ಚು ಮಾಡಿ ಸೈನ್ಸ್ ಕ್ಲಾಸ್ಗಳನ್ನು ಮಾಡಿದ್ದೀವಪ್ಪ ಅಂದ್ರೆ ಈ ಕೊರತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಉಪನ್ಯಾಸಕರನ್ನ ಮನೆ ಕಳಿಸರಲ್ಲ. ಅದಕ್ಕಿಂತ ಮುಖ್ಯವಾಗಿ ಈಗ 10,948 ಮಂಜೂರಾದ ಹುದ್ದೆಗಳಿದಾವೆ. ಅವ್ರು ಮುಗಿಸ್ಬೇಕು, ಸರ್ಕಾರ ಒತ್ತಡ ಅದ. ಮುಂದೆ 4,291 ಖಾಲಿ ಹುದ್ದೆಗಳಿದಾವೆ. ಈಗ ಮೊದಲು ಯಾಕೆಂದರೆ 10,000ದಾಗ 4,000 ತುಂಬಿಕೊಳ್ಳೋದು ಕೆಲಸ ಆಗಬೇಕು. ಅದನ್ನು ಸಹ ಅದ್ರ ಜೊತೆಗೆ ಆರ್ಟ್ಸ್ ಮತ್ತು ಕಾಮರ್ಸ್, ಅದರಲ್ಲೂ ಆರ್ಟ್ಸ್ಗೆ ಒಂದು ಸ್ವಲ್ಪ ಸಿಂಪಥೆಟಿಕ್ ಆಗಿ ಸರ್ಕಾರ ನೋಡಬೇಕಾಗ್ಯದ. ಯಾಕಂದರೆ ಅದು ಬೇಕಾರೆ ಇವತ್ತು ಅಡ್ಮಿನಿಸ್ಟ್ರೇಷನ್ಗೆ ಹಿಸ್ಟ್ರಿ ಬೇಕು ಇವತ್ತು ಅವಶ್ಯವಾಗಿ, ಅದ್ರ ಜೊತೆಗೆ ಪೊಲಿಟಿಕಲ್ ಸೈನ್ಸ್ ಬೇಕು, ಎಕನಾಮಿಕ್ಸ್ ಬಗ್ಗೆ ಜ್ಞಾನ ಬೇಕಾಗ್ತದೆ. 3 ಅವಶ್ಯ ಇದ್ದಾವೆ. ಬಟ್ ಜನಸಾಮಾನ್ಯರಲ್ಲಿ ಏನಾಗಿಬಿಟ್ಟದಪ್ಪ ಅಂದರೆ ಇವತ್ತು ಮಕ್ಕಳು ಕಲಿಸೋ ಮುಂದೆ ನಾಳೆ ಅವ್ರಿಗೆ ಭವಿಷ್ಯ ಇಲ್ಲ ರೀ, ನೌಕರಿನೂ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕರೆಯೋದೇ ಇಲ್ಲ, ಮತ್ತು ಪ್ರೈವೇಟಾಗಿ ಏನು ಪ್ರಾಕ್ಟೀಸ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವೆಲ್ಲ ಕಾರಣದಿಂದಾಗಿ ಏನಾಗಿಬಿಟ್ಟದಪ್ಪ ಅಂತಂದರೆ ವಿಶೇಷವಾಗಿ ಇತ್ತೀಚೆಗೆ ಆರ್ಟ್ಸ್ ಮತ್ತು ಕಾಮರ್ಸ್ ಕಳಿಸುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಲಿರ್ತದೆ. ಅದು ಏನಪ್ಪ ಅಂತ ಅದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತೋರಿಸಿದ್ರು ಉತ್ತಮ. ಮತ್ತು ಅವ್ರು ಇದ್ದಂಥವ್ರನ್ನ ಈಗ ಹೊರಗೆ ಕಳಿಸೋದ್ರೆ ಏನು ಆ ದಿಶೆಯಲ್ಲೇ ನಮ್ಮ AH ನಿಂಗೇಗೌಡರು ಅಧ್ಯಕ್ಷ PU ಕಾಲೇಜುಗಳ ಉಪನ್ಯಾಸಕ ಸಂಘದ ಅವ್ರು ಹೇಳ್ತಾ ಇದ್ದಾರೆ, ಕಾರ್ಯಭಾರ ಕಡಿಮೆ ಇರುವ ಅನುದಾನಿತ ಉಪನ್ಯಾಸಕರನ್ನು ಕೆಲಸದಿಂದ ಬಿಡುಗಡೆ ಮಾಡುವಂತೆ ಹೊರಡಿಸಿದ ಆದೇಶವನ್ನು ಸರ್ಕಾರ ಹಿಂಪಡೆಯಬೇಕು ಅಂತೇಳಿ. ಹೌದು, ಹಿಂಪಡಿಬೇಕು. ಇದನ್ನು ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಮಾಡಬೇಕು, ಅವರು ಉಳಿಸ್ಕೋಬೇಕಾಗಿದೆ. ಯಾಕೆ ಅವ್ರು ಬದುಕದ ಒಂದು ಹಂತಕ್ಕೆ ಬಂದಿದ್ದಾರೆ. ಮುಂದಿನ ದಿನದಲ್ಲೇ ಸೈನ್ಸ್ ಸಂಬಂಧಿಸಿದಂಥ ಒಂದು ವಿಷಯಗಳನ್ನು ಅಥವಾ ಈ ವ್ಯವಸ್ಥೆಯನ್ನು ಚೇಂಜ್ ಮಾಡುವಂಥ ಪ್ರಶ್ನೆ ಇವತ್ತು ಬಂದಿರ್ತದಂತ. ಯಾವುದನ್ನು ಜನ ಲೈಕ್ ಮಾಡೋದಿಲ್ವೋ ಅಥವಾ ಅದ್ರ ಭವಿಷ್ಯ ಇಲ್ವೋ ಅಂಥ ವಿಷಯಗಳ ಬಗ್ಗೆ ಇನ್ನೂ ಮರುಚಿಂತನೆ ಮಾಡಿ ಸೈನ್ಸ್ ಮತ್ತು ಆರ್ಟ್ಸ್ ಅದರಲ್ಲಿ ಕ್ಲಬ್ ಮಾಡಿಕೊಂಡು PUCವರೆಗೆ ಒಂದಿಷ್ಟು ಟೆಸ್ಟ್ ಕೊಟ್ಟು ಮತ್ತೇನಾದ್ರು ಹೊಸ ಯೋಚನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಚಾರ ಮಾಡಬೇಕಾಗ್ಯದ. ಜೊತೆಗೆ ಉಪನ್ಯಾಸಕರನ್ನ ಹೊರಗೆ ಹಾಕಿತ್ತು ಅವ್ರನ್ನ ಇಟ್ಟುಕೊಂಡು ಈಗ ಏನೀಗ 4,291 ಹುದ್ದೆಗಳು ಖಾಲಿ ಇದ್ದಾವಲ್ಲ, ಅವು ತುಂಬಿಕೊಳ್ಳೋದಕ್ಕೂ ಸಹಿತ ಮುಂದುವರಿಬೇಕಾಗಿದೆ ಇವತ್ತು. ಮತ್ತು ಅದೇ ಕಾಲಕ್ಕೆ ಕಾರ್ಯಭಾರದ ಕೊರತೆಯ ಕಾರಣ 2018ರಿಂದ ಸರ್ಕಾರಿ ಕಾಲೇಜಿಗೆ ನಿಯೋಜನೆಗೊಂಡಿದ್ದೆ. ಈಗ ಕೆಲಸದಿಂದಲೇ ಬಿಡುಗಡೆ ಮಾಡಿದ್ದಾರೆ. ಬದುಕು ಬೀದಿಗೆ ಬಿದ್ದಿದೆ. ನೋಡೊಬ್ಬರು ಲೆಕ್ಚರರ್ ಅಂದ್ರೆ ಉಪನ್ಯಾಸಕರು ಹೇಳ್ತಾ ಇದ್ದಾರೆ, ಈ ಕೊರತೆಯಿಂದಾಗಿ ನನಗೆ ಹೊರಗೆ ಹಾಕಿದ್ದಾರೆ, ಇವತ್ತು ಬದುಕು ಬೀದಿಗೆ ಬಂದಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಹೊರಗೆ ಬಂದಿದ್ದಾರೆ ಅಂತಂದ್ರೆ ಅವ್ರು ಬದುಕು ಉಳಿದಿರಬೇಕು, ಈ ವ್ಯವಸ್ಥೆನೂ ಮುಂದುವರೆದಿರಬೇಕು ಅನ್ನೋ ದಿಶೆಯಲ್ಲಿ ಸರ್ಕಾರ ಮರುಚಿಂತನೆ ಮಾಡೋದು ಇವತ್ತು ಭಾಳ ಅವಶ್ಯದ. ಕೇವಲ ಉಪನ್ಯಾಸಕರು ಹೊರಗೆ ಹಾಕೋದ್ರ ಸಮಸ್ಯೆ ಸಾಲ್ವ್ ಆಗುವುದಿಲ್ಲ, ಮತ್ತಷ್ಟು ಹೆಚ್ಚಾಗ್ತದೆ. ಈಗಾಗಲೇ 821 ಅನುದಾನಿತ ಕಾಲೇಜುಗಳಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜುಗಳು ಹೆಚ್ಚಿರೋದ್ರಿಂದ ಅಲ್ಲೇ ವಿದ್ಯಾರ್ಥಿಗಳು ಕಡಿಮೆ ಆಗಿದ್ದರಿಂದಾಗಿ ಈ ಸಮಸ್ಯೆ ಆಗ್ಯದ. ಆದರೆ ಕೆಲವೊಂದಿಷ್ಟು ಸರ್ಕಾರನು ಅನಿವಾರ್ಯವಾಗಿ ಆ ವಿಷಯಗಳ
ಜ್ಞಾನಕ್ಕಾಗಿ ಅವು ಉಳ್ಕೊಂಡು ಮುಂದೆ ಬರೋದಕ್ಕಾಗಿ. ಯಾಕಂದ್ರೆ ಅಲ್ಲೂ ಸಂಸ್ಕೃತಿ ಬಗ್ಗೆ, ಇತಿಹಾಸದ ಬಗ್ಗೆ, ನಮ್ಮ ಅದರ ಜೊತೆಗೆ ನಮ್ಮ ಭಾಷೆಗಳ ಬಗ್ಗೆ ಕಲಿಯೋದು ಭಾಳ ಅವಶ್ಯ ಅದ. ಆ ದಿಶೆಯಲ್ಲಿ ಜನರ ಆಸಕ್ತಿ ಕಡಿಮೆ ಆಗಿದ್ದರಿಂದ ಈ ನಮ್ಮ ವಿದ್ಯಾರ್ಥಿ ಕೊರತೆ ಆಗಿದೆ ವಿನಃ ಅವ್ರು ಕಲಿಸೋದ್ರಲ್ಲಿ ಏನು ಕಡಿಮೆ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಮತ್ತು ಸಬ್ಜೆಕ್ಟದ ಜ್ಞಾನ ನಮ್ಮ ಮಕ್ಕಳಿಗೆ ಬೇಕಾಗಿದೆ. ಯಾಕಂದ್ರೆ ಅವ್ರು ಬದುಕಬೇಕಾಗಿದೆ ಸಮಾಜದಲ್ಲಿ ನೆನಪಿಟ್ಕೊಂಡು ಈ ಯಾರಿಗೂ ಏನಂದ್ರೆ ನಮ್ಮ ಕನ್ನಡದ ಗಾದಿ ಮಾತದಲ್ಲ, ಕೋನಕ್ಕೆ ಇಳಿತಿರುವಂಥ ಬರೆಯನ್ನು ಎತ್ತಿಗಳದಂಗೆ ಆಗಿಬಿಡ್ತದೆ ಅಂತೇಳಿ. ಅದಕ್ಕೆ ಇದು ಪಾಪ ಉಪನ್ಯಾಸಕರ ಬದುಕನ್ನು ಬೀದಿಗೆ ಬಿದ್ದದ್ದು ಈಗಾಗಲೇ. ಮತ್ತು ಹೊರಗೆ ಅವ್ರಿಗೆ ಉದ್ಯೋಗಗಳು ಸಿಗೋದು ಕಷ್ಟ ಅದ. ಯಾಕಂದರೆ ಅವ್ರು ಕಲಿತಂಥ ಸಬ್ಜೆಕ್ಟ್ಗಳು ಕೇವಲ ಕಾಲೇಜ್ಗಳಲ್ಲಿ ಕಲಿಸುವಂಥ ಒಂದು ಕಲಾ ಸಬ್ಜೆಕ್ಟ್ಗಳಾಗಿದ್ದರಿಂದಾಗಿ ಈ ಎಲ್ಲ ಹಿನ್ನೆಲೆಯಲ್ಲೇ ಈ ವಿಷಯಗಳ ಬಂದು ಈ ಸಿಲೆಬಸ್ಸನ್ನು ಇನ್ನೊಮ್ಮೆ ಮೋಲ್ಡ್ ಮಾಡಿಕೊಂಡು ಉಪನ್ಯಾಸಕರು ಬದುಕಿರಬೇಕು, ಜೊತೆಗೆ ವಿದ್ಯಾರ್ಥಿಗಳು ಕಡಿಮೆ ಇದ್ದರೂ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಏನಾದರೂ ಒಂದು ಹೊಸ ರೂಲ್ ತಂದು ಇವು ಶಿಕ್ಷಕರ ಉಳಿಸೋ ಜೊತೆಗೆ ಸರ್ಕಾರಿ ಕಾಲೇಜುಗಳಲ್ಲೂ ಕೊರತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆ ನೆಲೆಯಲ್ಲೇ ಈ ಒಂದು ಏನಪ್ಪ ಅಂದ್ರೆ 1232 ಸರ್ಕಾರಿ PU ಕಾಲೇಜುಗಳಲ್ಲಿ ವಿಷಯವಾರು 30ಗಿಂತಲೂ ಕಡಿಮೆ ಇದ್ದಾರೆ ಸರ್ಕಾರಿ ಕಾಲೇಜುಗಳಲ್ಲಂತೂ ರಿಪೋರ್ಟ್ ಬರ್ತಾ ಇದ್ದಾವೆ. ಅದಕ್ಕೆ 40ಗಿಂತಲೂ 30 ಮಾಡಿದರೆ ಪಾಪ ಶಿಕ್ಷಕರ ಅಥವಾ ನಮ್ಮ ಉಪನ್ಯಾಸಕರು ಉಳಿತಾರೆ ಅನ್ನೋದು ಅಷ್ಟ ಗಮನದಲ್ಲಿಟ್ಕೊಂಡ. ಜೊತೆಗೆ ಸಿಲೆಬಸ್ ಬಗ್ಗೆ ಇನ್ನಷ್ಟು ಚಿಂತನೆ ಮಾಡಿ ಮತ್ತು ಹೊಸ ಬದುಕಿನ ಜೊತೆಗೆ ಪ್ರೊಫೆಷನಲ್ ಆದಂಥ ಕೋರ್ಸ್ಗಳ ಕಲಿಸೋ ಜೊತೆಗೆ ಅವ್ರ ಜೊತೆಗೆ ಒಂದು ಸಬ್ಜೆಕ್ಟಾಗಿ ಇಟ್ಟು ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಚಾರ ಮಾಡಿಕೊಂಡು ಇವ್ರು ಉಳಿಸ್ಕೊಳ್ಳೋ ಪ್ರಯತ್ನ ಸರ್ಕಾರ ಮಾಡಿದ್ರೆ ಭಾಳ ಉತ್ತಮ ಅಂತೇಳಿ. ಇದು ಏನಪ್ಪ ಅಂತಂದ್ರೆ ನಿಜವಾಗಿಯೂ ಉಪನ್ಯಾಸಕರಿಗೆ, ಅದರಲ್ಲೂ ಈ ಆರ್ಟ್ಸ್ ಸಂಬಂಧಿಸಿದಂಥ ಉಪನ್ಯಾಸಕರಿಗೆ ಇದೊಂದು ರೀತಿ ಅನ್ಯಾಯ ಮಾಡಿದಂಗೆ ಆಗ್ತದೆ. 40 ಸೀಟ್ಗಳು ಬೇಕೇ ಬೇಕು ಅನ್ನುವಂಥ ಕಾರಣಕ್ಕೆ ಆಗ್ತದೆ ಹೊರಗೆ ಹಾಕುವಂಥದ್ದು. ಅದನ್ನು ಸ್ವಲ್ಪ ಮೌಲ್ಡ್ ಮಾಡಿ ಅವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಲಿ ಅನ್ನೋದು ಈ ಸಂದರ್ಭದಲ್ಲೇ ಒಂದು ಒತ್ತಾಯ. ಜೊತೆಗೆ ಅವ್ರ ಸಂಘಟನೆ ಮೂಲಕ AH ನಿಂಗೇಗೌಡರು ಸಹಿತ ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಹಿಂಗೆ ಮಾಡಲಿಕ್ಕೆ ಹೋಗ್ಬೇಡ ಅಂತ. ಅನೇಕ ಇನ್ನುಳಿದ ಉಪನ್ಯಾಸಕರು ಯಾರು ಈಗ ಬೀದಿಗೆ ಬಿದ್ದಿದ್ದಾರೋ ಅವ್ರದ್ದು ಬದುಕು ಭಾಳ ಕಷ್ಟ ಅದ. ಅವೆಲ್ಲ ನೋಡ್ಕೊಂಡು ಸರ್ಕಾರ ಒಂದು ಲೋಕ ಕಲ್ಯಾಣಕಾರಕ ನೆಲೆಯಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಾನಡಿ. ವಂದನೆಗಳು.